ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ತೋರಿಸಿಕೊಡ್ತೀನಿ. ಪ್ರತಿದಿನ ಚಾತುರ್ಮಾಸ ರಂಗೋಲಿ ವಿಶೇಷ ಅಲಂಕಾರ ತೋರಿಸಿಕೊಡ್ತೀನಲ್ಲ. ದ್ವಾರಪಾಲಕ ರಂಗೋಲಿ ಮತ್ತು ವಿಷ್ಣುದೇವರು ಲಕ್ಷ್ಮೀದೇವಿನ ಅಲಂಕರಿಸಿ ತೋರಿಸ್ಕೊಡ್ತೀನಿ. ಪದ್ಮದಿಂದ ದ್ವಾರಪಾಲಕ ರಂಗೋಲಿ ಹಾಕಿನಿ. ನೀವೆಲ್ಲರೂ ಕೂಡ ಈ ರಂಗೋಲಿನ ಹಾಕ್ತೀರಿ ಅಂತ ಹೇಳಿ ತೋರಿಸಿಕೊಡ್ತಾ ಇದ್ದೀನಿ. ಪ್ರತಿಯೊಂದು ದೇವ್ರ ರಂಗೋಲಿನ ಈಸಿಯಾಗಿ ತೋರಿಸ್ಕೊಡ್ತೀನಿ. ಇಷ್ಟ ಅನಿಸಿದರೆ ರಂಗೋಲಿನ ಫಾಲೋ ಆಗ್ರಿ. ಚಾತುರ್ಮಾಸ 4 ತಿಂಗಳು ಇವೇ ರಂಗೋಲಿಗಳು ಹಾಕ್ತೀವಲ್ಲ, ಅಲಂಕಾರಗಳು ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ಚಾನಲ್ನ ಫಾಲೋ ಆಗ್ರಿ, ವಿಡಿಯೋನ ಕೂಡ ಫಾಲೋ ಆಗ್ರಿ. ರಂಗೋಲಿ ನೋಡಿದ ಮೇಲೆ ತಪ್ಪಲಾರ್ದೆ ಲೈಕ್ ಮಾಡಿರಿ. ಈ ರಂಗೋಲಿ ಜೊತೆಗೆ ದಿನಾಗೂ ದೇವ್ರ ಮನೆ ಕಟ್ಟಿಗೆ ಬೇರೆ ಮಣಿ ಮೇಲೆ 33 ಗೋಪದ್ಮ, ಶಂಖ, ಚಕ್ರ, ಗದಾ ಪದ್ಮ, ವಾಸುದೇವನ 9, ವಾಸುದೇವನ ಪದ್ಮ, 24 ಕೇಶವನಾಮ, ಇವೆಲ್ಲ ರಂಗೋಲಿಗಳು ಕೂಡ ಅಲಂಕರಿಸ್ತೀನಿ. ಅದ್ರ ವಿಡಿಯೋ ತೆಗಲಿಕ್ಕೆ ಆಗಿಲ್ಲ, ಓನ್ಲಿ ಇವು ಮಾತ್ರನೇ ಅಲಂಕಾರಗಳು ಮಾತ್ರನೇ ತೋರಿಸ್ಕೊಡ್ತೀನಿ. ಅವು ಎಲ್ಲರಿಗೆ ದಿನಾಗೂ ತೋರಿಸ್ಕೊಡ್ತಾ ಏನಲ್ಲ, ನಿಮ್ಮೆಲ್ಲರಿಗೆ ಅವು ರಂಗೋಲಿ ಬರ್ತಾವ ಅಂತ ಹೇಳಿ ಅದ್ರ ವಿಡಿಯೋ ಹಾಕಿಲ್ಲ. ಇವತ್ತು ಈ ರಂಗೋಲಿ ಜೊತೆಗೆ ಅಕ್ಷಯ ಪಾತ್ರ ರಂಗೋಲಿ ಕೂಡ ತೋರಿಸ್ಕೊಡ್ತೀನಿ. ದಿನಾಗೂ ಅಕ್ಷಯ ಪಾತ್ರ ರಂಗೋಲಿ ಕೂಡ ಈ ರಂಗೋಲಿ ಜೊತೆಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನೀವೆಲ್ಲರೂ ಆಲ್ರೆಡಿ ಎಲ್ಲ ರಂಗೋಲಿಗಳು ಹಾಕ್ತೀರಿ. ದಿನನಿತ್ಯ ಹಾಕುವ ರಂಗೋಲಿ ಜೊತೆಗೆ ಚಾತುರ್ಮಾಸ ರಂಗೋಲಿ ಕೂಡ ಅಲಂಕರಿಸ್ತೀರಿ ಅಲ್ಲ, ಅದ್ರ ಭಾಗದಲ್ಲಿ ಅಕ್ಷಯ ಪಾತ್ರ ರಂಗೋಲಿನ ಕೂಡ ಬರಿತೀರಲ್ಲ. ನಾನು ತೋರಿಸಿದ ರೀತಿಯಲ್ಲಿ ಕಮಲದಿಂದ ಅಕ್ಷಯ ಪಾತ್ರ ರಂಗೋಲಿನ ಹಾಕ್ರಿ. ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ಒಂದು ವೇಳೆ ಇಷ್ಟ ಅನಿಸಿದರೆ ದಿನಾಗೂ ಅಕ್ಷಯ ಪಾತ್ರ ರಂಗೋಲಿನ ದಿನನಿತ್ಯ ನೀವು ಹಾಕುವ ರಂಗೋಲಿ ಜೊತೆಗೆ ನಾ ತೋರಿಸ್ಕೊಡುವ ರಂಗೋಲಿಗಳು ಕೂಡ ಆ್ಯಡ್ ಮಾಡಿರಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ರಂಗೋಲಿಗಳೆಲ್ಲ ಸರಳವಾಗಿ ತೋರಿಸ್ತಾ ಇರಿ ಅಂತ ಹೇಳಿ. ನೀವೆಲ್ಲರೂ ಹಾಕಬೇಕಂತೇಳಿ ನಾನು ಹಾಕುವ ರಂಗೋಲಿಗಳೆಲ್ಲ ತೋರಿಸ್ಕೊಡ್ತಾಯಿನಿ. ಇಷ್ಟ ಆದಮೇಲೆ ಮಾತ್ರ ತಪ್ಪಲಾರ್ದೆ ವಿಡಿಯೋನ ನೋಡಿದಿಂದ ಮಾತ್ರ ಲೈಕ್ ಮಾಡಿರಿ. ನಾಳೆ ಹುಣ್ಣಿಮೆ ಅಲ್ಲ, ವಿಶೇಷ ರಂಗೋಲಿ ತೋರಿಸಿಕೊಡ್ತೀನಿ. ಚಾತುರ್ಮಾಸದ ಭಾಗದಲ್ಲೇ ವಿಶೇಷ ರಂಗೋಲಿನ ಹೇಳಿಕೊಡ್ತೀನಿ. ಮೊದಲಿಗೆ ರಂಗೋಲಿ ಹಾಕಿದರೆ ಮತ್ತು ಮರುದಿವಸ ಕೆಡಿಸಲಿಕ್ಕೆ ಆಗಲ್ದಲ್ಲ, ಅದಕ್ಕೆ ನಾಳೆಗೇ ತೋರಿಸಿಕೊಡ್ತೀನಿ. ಇವತ್ತನೇ ರಂಗೋಲಿ ಹಾಕಿದರೆ ನಾಳೆಗೆ ಹಾಕುವ ವಿಶೇಷ ಎಲ್ಲ ಮತ್ತು ನಾಳೆಗೆ 2 ತಂಡ ಹಾಕಬೇಕಾಗ್ತದಲ್ಲ, ಅದಕ್ಕೋಸ್ಕರ ನಾಳೆಗೇ ರಂಗೋಲಿ ಹಾಕ್ತೀನಿ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ಮುಂದಿನ ದಿವಸ ನೀವು ಆ ರಂಗೋಲಿನ ಅಲಂಕಾರ ಹಾಕ್ಬೋದು. ನಾಳೆ ವಿಶೇಷ ಲಕ್ಷ್ಮೀ ನರಸಿಂಹಸ್ವಾಮಿ ದೇವ್ರನ್ನ ಇಳಿಸಿ ತೋರಿಸಿಕೊಡ್ತೀನಿ. ಪ್ರತಿ ದಿವಸ ಒಂದು ಹೊಸ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಲ್ಲ, ನಾಳೆಗೆ ಲಕ್ಷ್ಮೀ ನರಸಿಂಹಸ್ವಾಮಿ ರಂಗೋಲಿನ ಹಾಕುವ ಪ್ರಯತ್ನ ಮಾಡ್ತೀನಿ. ನೋಡಿರಲ್ಲ, ದ್ವಾರಪಾಲಕ ರಂಗೋಲಿ ಈಸಿಯಾಗಿ ತೋರಿಸಿಕೊಟ್ಟೀನಿ ಅಂತೇಳಿ ಅಂದ್ಕೊತಾಯಿನಿ. ಈಗ ಪದ್ಮದಿಂದ ವಿಷ್ಣುದೇವ್ರನ್ನ ಇಳಿಸ್ತಾ ಇದ್ದೀನಿ. ರಂಗೋಲಿ ಸ್ವಲ್ಪ ಸಣ್ಣದಾಗಿ ಸ್ವಲ್ಪ ಜಾಗದಲ್ಲಿ ಹಾಕ್ತೀನಿ. ಎಷ್ಟು ಪ್ರಯತ್ನ ಮಾಡಿದರೆ ಕೂಡ ದೊಡ್ಡದಾಗಿ ಬರೋದು ಕಷ್ಟ ನನ್ನ ಕೈಗೆ. ಎಲ್ಲರೂ ಮೆಸೇಜ್ ಮಾಡ್ತಾಯಿರಿ ಸ್ವಲ್ಪ ದೊಡ್ಡದಾಗಿ ಹಾಕ್ರಿ ಅಂತ ಹೇಳಿ. ಎಷ್ಟು ಪ್ರಯತ್ನ ಮಾಡಿದರೆ ಕೂಡ ಇದೇ ಪ್ರಕಾರ ಕೈ ಅಭ್ಯಾಸ ಈಗ. ನೀವು ಒಂದು ವೇಳೆ ರಂಗೋಲಿ ಇಷ್ಟ ಅನಿಸಿದರೆ ಮಾತ್ರ ನೀವೇ ದೊಡ್ಡದು ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಅವಕಾಶ ಇದ್ದರೆ ನೀವೆಲ್ಲರೂ ದೊಡ್ಡದಾಗಿ ರಂಗೋಲಿನ ಹಾಕುವ ಪ್ರಯತ್ನ ಮಾಡಿರಿ. ಪ್ರತಿ ದಿವಸ ದೇವ್ರ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಲ್ಲ, ಪ್ರತಿ ದಿವಸ ಇವತ್ತು ರಂಗೋಲಿ ಅಲಂಕಾರ ಚಲೋ ಬಂದದ ಅಂಥೇಳಿ ಅಂದ್ಕೊತೀನಿ. ಒಂದೊಂದು ದಿವಸ ಒಂದೊಂದು ದೇವ್ರ ರಂಗೋಲಿ ಅಲಂಕಾರ ನಿನ್ನಿನ್ಕಂತ ಇವತ್ತು ಚಲೋ ಬಂದದ ಅಂಥೇಳಿ ಅಂದ್ಕೊತೀನಿ. ಇವತ್ತು ಕೂಡ ಅದೇ ಪ್ರಕಾರ ನಿನ್ನಿನ ರಂಗೋಲಿಕಂತ ಇವತ್ತು ಇನ್ನೂ ಚಲೋ ಬಂದದ ಅಂಥೇಳಿ ಅಂದ್ಕೊತೀನಿ. ರಂಗೋಲಿ ಎಲ್ಲ ಆಗಿಂದ ನೋಡಿರಿ, ವಿಷ್ಣುದೇವರು ಲಕ್ಷ್ಮೀದೇವಿ ರಂಗೋಲಿದಲ್ಲಿ ಪ್ರತ್ಯಕ್ಷ ಆಗಿ ಕೂತಾರ ಅಂಥೇಳಿ ಅನಿಸ್ತದ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ನೀವೆಲ್ಲರೂ ಕೂಡ ಒಂದು ದಿವಸ ಮಾತ್ರ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಲಕ್ಷ್ಮೀದೇವಿನ ಕೂಡ ಪದ್ಮದಿಂದನೇ ಅಲಂಕರಿಸೀನಿ. ನಡುವ ಕಮಲ ಬರೆದು ಲಕ್ಷ್ಮೀದೇವಿಗೆ ಅಲಂಕಾರ ಹಾಕೀನಿ. ಸಿಂಪಲ್ ಆದ ರಂಗೋಲಿ. ದಿನಾಗೂ ರಂಗೋಲಿ ಅಲಂಕಾರ ತೋರಿಸಿಕೊಡ್ತಾ ಏನಲ್ಲ, ಪ್ರತಿಯೊಂದು ರಂಗೋಲಿನ ಹಾಕಬೇಕು ಅಂಥೇಳಿ ಏನೂ ಇಲ್ಲ. ನಿಮಗೆ ಇಷ್ಟ ಆದ ರಂಗೋಲಿನ ನೀವು ಅಲಂಕಾರ ಹಾಕ್ಬೋದು. ಒಂದು ಮಾತ್ರ ನಿಮಗೆ ಇಷ್ಟ ಅನಿಸಿದ ರಂಗೋಲಿನ ಸಂಕಲ್ಪ ಹಿಡಿದು ಪ್ರತಿ ದಿವಸ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಒಂದೊಂದು ರಂಗೋಲಿ ಒಂದೊಂದು ಅಲಂಕಾರದಲ್ಲಿ ತೋರಿಸಿಕೊಡ್ತೀನಲ್ಲ, ಯಾವುದಾದ್ರೂ ನಿಮಗೆ ಇಷ್ಟ ಅನಿಸ್ತದೋ ಆ ರಂಗೋಲಿನ ಪ್ರತಿದಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿದರೆ ನೀವು ಕೂಡ ನನ್ನ ಥರನೇ ಸಣ್ಣಾಗಿ ರಂಗೋಲಿನ ಹಾಕುವ ಅವಕಾಶ ಇರ್ತದೆ.
ಕಮಲದಲ್ಲಿ ಲಕ್ಷ್ಮೀದೇವಿನ ಅಲಂಕರಿಸ್ತಾ ಇದ್ದೀನಿ. ನಾಳೆ ಮಾತ್ರ ವಿಶೇಷ ರಂಗೋಲಿ ತೋರಿಸ್ಕೊಡ್ತೀನಿ. ಚಾನಲ್ನ ತಪ್ಪಲಾರ್ದೆ ಚೆಕ್ ಮಾಡಿರಿ. ನೋಡಿರಲ್ಲ ವಿಷ್ಣುವಿನ ಲಕ್ಷ್ಮೀದೇವಿನ ರಂಗೋಲಿ ಅಲಂಕಾರ. ಈಗ ವಿಷ್ಣು ದೇವರಿಗೆ ಶೇಷದೇವರನ್ನ ಅಲಂಕರಿಸ್ತಾ ಇದ್ದೀನಿ. ಈಸಿ ಅಲ್ಲ ರಂಗೋಲಿ, ಸಿಂಪಲ್ಲಾಗಿ ಹಾಕಬಹುದು. ಸ್ವಲ್ಪ ಜಾಗದಲ್ಲಿ ಸಣ್ಣಾಗಿ ರಂಗೋಲಿನ ಈ ರೀತಿಯಲ್ಲಿ ಅಲಂಕರಿಸೀನಿ. ನಿಮ್ಗೆ ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿನ ಫಾಲೋ ಆಗಿ ಹಾಕ್ಬೋದು. ವಿಡಿಯೋನ ಸ್ಕಿಪ್ ಮಾಡಲ್ಲಂಗೆ ನೋಡಿರಿ. ಇವತ್ತು ವಿಶೇಷ ರಂಗೋಲಿಗಳು ಹನುಮನ್ನ ಕೂಡ ಪದ್ಮದಿಂದನೇ ತೋರಿಸಿಕೊಡ್ತಾಯಿದ್ದೀನಿ. ಹನುಮನ್ನ ಮುಖ ಅಲಂಕಾರ ಮಾತ್ರನೇ ಪದ್ಮದಿಂದ ಹಾಕಿ ತೋರಿಸಿಕೊಡ್ತಾಯಿದ್ದೀನಿ. ಸಿಂಪಲ್ ಅದ ರಂಗೋಲಿ. ವಿಡಿಯೋನ ಸ್ಕಿಪ್ ಮಾಡಲ್ಲಂಗೆ ನೋಡಿದರೆ ಇವೆಲ್ಲ ರಂಗೋಲಿಗಳು ಅಲಂಕಾರ ನೀವು ಕೂಡ ಬರಿಬೋದು. ಈಗ ಅಲಂಕಾರ ಎಲ್ಲ ಆಯ್ತಲ್ಲ. ಗದಾ, ಪದ್ಮ, ಶಂಖ, ಚಕ್ರ, ಸೂರ್ಯ, ಚಂದ್ರನ ಇವೆಲ್ಲ ರಂಗೋಲಿ ಅಲಂಕರಿಸೀನಿ. ಅರಿಶಿಣ ಕುಂಕುಮದಿಂದ ರಂಗೋಲಿ ಅಲಂಕಾರ ಹಾಕೀನಿ. ಚಾತುರ್ಮಾಸದಲ್ಲಿ ಏನೇನು ರಂಗೋಲಿ ಹಾಕಬೇಕು ಅವೆಲ್ಲ ರಂಗೋಲಿಗಳು ಪ್ರತಿದಿನ ತೋರಿಸ್ತಾ ಇನ್ನಲ್ಲ. ಅದೇ ರೀತಿಯಲ್ಲಿ ಶಂಖ, ಚಕ್ರ, ಗದಾ, ಪದ್ಮ, ಕೃಷ್ಣನ ಕೊಳಲು, ರಾಮದೇವ್ರ ತೊಟ್ಟಿಲ, ತುಳಸಿ ಬೃಂದಾವನ ಇವೆಲ್ಲ ರಂಗೋಲಿಗಳೆಲ್ಲ ಹಾಕೀನಿ. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡ್ಯಾರ, ಸೀತಾದೇವಿ ಸೆರಗುನ ಅಂಬಾರಿನ ಗೋವಿನ ರಂಗೋಲಿನ ಒಂದು ಸಲ ತೋರಿಸಿಕೊಡ್ರಿ ಅಂತೇಳಿ. ಸೀತಾದೇವಿ ಸೆರಗು ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿ ತೋರಿಸ್ತಾ ಇದ್ದೀನಿ. ಇವತ್ತು ಈ ರೀತಿಯಲ್ಲಿ ಅಲಂಕಾರ ಹಾಕೀನಿ. ಈಸಿ ಅದಲ್ಲ, ಸಿಂಪಲಾಗಿ ಹಾಕಬಹುದು. ನಾಳೆಗೆ ಬೇರೆ ರೀತಿಯಲ್ಲಿ ಸೀತಾದೇವಿ ಸೆರಗನ್ನು ತೋರಿಸಿಕೊಡ್ತೀನಿ. ತುಳಸಿ ಬೃಂದಾವನ ಮಾತ್ರ ಸಣ್ಣದಾಗೆ ಹಾಕ್ತಾಯಿನಿ. ಎಲ್ಲ ರಂಗೋಲಿಗಳು ಒಂದೇ ಮಣಿ ಮೇಲೆ ಹಿಡಬೇಕಂದ್ರೆ ಪ್ರತಿಯೊಂದು ರಂಗೋಲಿನ ಸಣ್ಣದಾಗೆ ಹಾಕಬೇಕಲ್ಲ. ಈ ರಂಗೋಲಿಗಳೆಲ್ಲ ಒಂದೇ ಮಣಿ ಮೇಲೆ ಹಾಕಬೇಕಂದ್ರೆ ಪ್ರತಿಯೊಂದು ರಂಗೋಲಿನ ಸಣ್ಣದಾಗೆ ಹಾಕಬೇಕು. ಅದೇ ಅಭ್ಯಾಸದಿಂದ, ಪ್ರತಿ ದಿವಸ ಹಾಕೋ ಅಭ್ಯಾಸದಿಂದ ರಂಗೋಲಿಗಳೆಲ್ಲ ಸಣ್ಣದು ಹಾಕೋದೆ ಕೈಗೆ ಅನುಕೂಲ. ಅದೇ ರೀತಿಯಲ್ಲಿ ಆಗ್ತದೆ ರಂಗೋಲಿ. ಶಂಖ, ಚಕ್ರ, ಕೊಳಲು, ಗದಾ, ಪದ್ಮ, ತಂತಿ, ಬೇರಿ ಇವು ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಅಲಂಕಾರ ಹಾಕ್ತಾರೆ. ಒಂದೊಂದು ರೀತಿಯಲ್ಲಿ ಅಲಂಕಾರ ಇರ್ತವೆ. 2-3 ರೀತಿಯಲ್ಲಿ ಅದನ್ನು ಕೂಡ ಒಂದು ಸಲ ವೀಡಿಯೋ ಮಾಡ್ತೀನಿ. ತಂತಿ ಬೇರಿ ಅಂತಾರೆ, ತಂತಿ ಬೇಲಿ ಕೂಡ ಅಂತಾರೆ. ಅದನ್ನು ಕೂಡ ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ನನಗೂ ಅಷ್ಟು ಗೊತ್ತಿಲ್ಲ. ನಿಮಗೆ ಏನನ್ನ ತಿಳಿದ್ರೆ ಮಾತ್ರ ಕಾಮೆಂಟ್ ಹಾಕಿರಿ. ಕಾಮೆಂಟ್ದಾಗ ಯಾವುದು ಕರೆಕ್ಟಾಗಿ ಹಾಕಿವಿ ಎಂಬುದು ನೀವು ಕೂಡ ತಿಳಿಸಿರಿ. ಅದೇ ಪ್ರಕಾರ ರಂಗೋಲಿನ ಕಂಟಿನ್ಯೂ ಮಾಡ್ತೀನಿ. ಈಗ ಗೋವಿನ ರಂಗೋಲಿ ಅಲಂಕಾರ ತೋರಿಸಿಕೊಡ್ತಾ ಇದ್ದೀನಿ. ಗೋವಿನ ರೂಪ ಒಳಗಡೆ ವಿಶೇಷ ರಂಗೋಲಿ ತೋರಿಸ್ತೀನಿ. 33 ಪದ್ಮದಿಂದ ಅಲಂಕರಿಸಿ 33 ಅಕ್ಷಂತಿ ಅಲಂಕಾರ ಹಾಕೀನಿ. ಅಕ್ಷಂತಿ ಹಾಕುವಾಗ 33 ಕೌಂಟದಿಂದ ಗೋವಿನ ಅಲಂಕಾರಕ್ಕೆ 33 ಪದ್ಮ ಒಳಗಡೆ ಅಲಂಕರಿಸಿ ರಂಗೋಲಿದಿಂದ ಅಲಂಕರಿಸಿ ಅಕ್ಷಂತಿ ಮಾತ್ರ 33 ಕೌಂಟ್ ಮಾಡಿ ಅಕ್ಷಂತಿ ಹಾಕೀನಿ. ಗೋವಿನ ಮಹತ್ಯದ್ದು ಸ್ತೋತ್ರ ಇರ್ತದಲ್ಲ, ಅದು ಓದ್ಕೊಂಡಿನಿ. ನೋಟೆಡ್ ಆಗಿ ಬರಲ್ದು, ನೋಡೇ ಓದ್ಕೊಂಡಿನಿ. ಒಂದು ವೇಳೆ ಅವಕಾಶ ಇದ್ದರೆ ಮಾತ್ರ ಡಿಸ್ಕ್ರಿಪ್ಷನ್ದಾಗ ಲಿಂಕ್ನ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಟೆಕ್ಸ್ಟನ್ನ ಶೇರ್ ಮಾಡಿ ಇಡ್ತೀನಿ. ಗೋ ಮಹತ್ಯದ್ದು ಸ್ತೋತ್ರ ಓದ್ಕೊಂಡಿನಿ. 33 ಗೋಪದ್ಮ ಬರೆದು ಅದ್ರ ಒಳಗಡೆ 33 ಅಕ್ಷಂತದಿಂದ ಅಲಂಕಾರ ಹಾಕಿನಿ. ಗೋವಿನ ಒಳಗಡೆ 33 ಅಕ್ಷಂತಿ ಕೌಂಟ್ ಮಾಡಿ ಪ್ರತಿದಿನ ಹಾಕುವ ಪ್ರಯತ್ನ ಮಾಡ್ತೀನಿ. ನಾಳೆಗೆ ಅವಕಾಶ ಇದ್ದರೆ ಮಾತ್ರ ಹುಣ್ಣಿಮೆ ವಿಶೇಷ ಗೋವಿನ ರಂಗೋಲಿ ಅಲಂಕಾರ ಆದಮೇಲೆ ಅಕ್ಷಯ ಪಾತ್ರ ರಂಗೋಲಿ ಅಲಂಕಾರ ಕೂಡ 2 ಪ್ರತಿ ದಿವಸ ಹಾಕ್ತೀವಿ. ಅಲ್ಲಿ ನಾಳೆಗೆ ಹುಣ್ಣಿಮೆ ವಿಶೇಷ. ತಪ್ಪಲಾರ್ದೆ ನಾಳೆಗೆ ಅಕ್ಷಯ ಪಾತ್ರ ರಂಗೋಲಿ ಗೋವಿನ ರಂಗೋಲಿ ಅಲಂಕರಿಸ್ತೀವಲ್ಲ, ಗೋವಿನ ರಂಗೋಲಿ ಒಳಗಡೆ ಮಾತ್ರ ಗೋವಿನ ಮಹತ್ಯ ಸ್ತೋತ್ರ ಡಿಸ್ಕ್ರಿಪ್ಷನ್ದಾಗ ಶೇರ್ ಮಾಡ್ತೀನಿ. ಅದನ್ನು ಓದಿಕೊಂಡು 33 ಕೌಂಟು ಅಕ್ಷಂತಿ ಕೌಂಟ್ ಮಾಡಿ ಪದ್ಮಗಳು ಒಳಗಡೆ ಹಾಕ್ತೀವಲ್ಲ ಅಲಂಕಾರ ರಂಗೋಲಿ, ಅದ್ರ ಮೇಲೆ ಅಕ್ಷಂತಿನ ಅಲಂಕರಿಸಿರಿ. ನಾಳೆ ಗೋವಿನ ರೂಪ ಒಳಗಡೆ ಇನ್ನೂ ವಿಶೇಷ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಿ. ಶಂಖ, ಚಕ್ರ, 33 ಪದ್ಮದಿಂದ ಇನ್ನೂ ವಿಶೇಷ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಿ. ಎಲ್ಲ ರಂಗೋಲಿಗಳು ಹಾಕಬೇಕಂದ್ರೆ ಯಾವುದಾದ್ರೂ ಒಂದು ರಂಗೋಲಿ ಮಾತ್ರ ನಿಮ್ಗೆ ಇಷ್ಟ ಆದ ರಂಗೋಲಿನ ಮಾತ್ರ ನಾಳೆಗೆ ಅವಕಾಶ ಇದ್ದರೆ ಮಾತ್ರ ರಂಗೋಲಿ ಅಲಂಕಾರ ಹಾಕಿ ನೋಡ್ರಿ. 33
ಅಕ್ಷಂತಿ ಕೌಂಟ್ ಮಾಡಿ ಪದ್ಮ ಒಳಗಡೆ ಹಾಕ್ತಾಯಿನಿ. ಇದೇ ರೀತಿಯಲ್ಲಿ ಅಧಿಕ ಮಾಸ ರಂಗೋಲಿ ಹಾಕಿದಾಗ ಕೂಡ 33 ಇದೇ ಪ್ರಕಾರ ಹಾಕಬಹುದು. ಇದಾದ ಮೇಲೆ ಹನುಮನ್ ದೇವ್ರ ರಂಗೋಲಿನ ಪದ್ಮದಿಂದ ಬಿಡಿಸಿ ತೋರಿಸ್ತಾ ಇದ್ದೀನಿ. ಮುಖ ಅಲಂಕಾರ ಒಂದೇ ತೋರಿಸಿಕೊಡ್ತಾ ಇದ್ದೀನಿ. ಪದ್ಮದಿಂದ ಹನುಮನ ರಂಗೋಲಿ ಸಿಂಪಲಾಗಿ ಈಸಿಯಾಗಿ ಸ್ವಲ್ಪ ಜಾಗದಲ್ಲಿ ದೇವ್ರನ್ನ ಇಡಿಸ್ಬೋದು. ನೋಡ್ತಾ ಇರಲ್ಲ, ಪದ್ಮ ಬರೆದು ಹನುಮನ ಮುಖ ಅಲಂಕಾರ ಸಿಂಪಲಾಗಿ ತೋರಿಸ್ಕೊಟ್ಟಿನಿ. ಹೊಸದವರು ರಂಗೋಲಿನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ವಿಶೇಷ ರಂಗೋಲಿಗಳು, ದೇವರ ರಂಗೋಲಿ ಅಲಂಕಾರಗಳು ಭಾಳನೇ ತೋರಿಸ್ಕೊಡ್ತೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ಚಾನಲ್ನ ಫಾಲೋ ಆಗಿ ರಂಗೋಲಿನ ನೀವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ರಂಗೋಲಿ ಅಲಂಕಾರ ಹಾಕೋಬೋದು. ಇದಾದ ಮೇಲೆ ಅಂಬಾರಿ ರಂಗೋಲಿನ ತೋರಿಸ್ತೀನಿ. ಅಂಬಾರಿ ರಂಗೋಲಿ ಈ 4 ತಿಂಗಳು ಶ್ರೀಕಾರದಿಂದನೇ ಬರ್ತೀನಿ. ನಾಳೆಗೆ ಅಂಬಾರಿ ರಂಗೋಲಿ ಅಲಂಕಾರ ಶಂಖ ಚಕ್ರದಿಂದ ತೋರಿಸ್ಕೊಡ್ತೀನಿ. ಇದೇ ರೀತಿಯಲ್ಲಿ ರಂಗೋಲಿ ಅಲಂಕಾರ ಇರ್ತದೆ, ಆದರೆ ನಡುವ ಒಳಗಡೆ ಶಂಖ ಚಕ್ರದಿಂದ ಅಲಂಕಾರ ತೋರಿಸಿಕೊಡ್ತೀನಿ. ಪ್ರತಿ ದಿವಸ ಇವೇ ರಂಗೋಲಿಗಳು ಇರ್ತವೆ, ಆದರೆ ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ತೋರಿಸಿಕೊಡ್ತೀನಿ. ಸಬ್ಸ್ಕ್ರೈಬರ್ಸ್ ಎಲ್ಲರೂ ಟೈಮಿಂಗ್ ಕೂಡ ಕೇಳ್ತಾ ಇರಲ್ಲ. ಟೈಮಿಂಗ್ ಅಂತೂ ನಿಯಮ ಏನೂ ಇಟ್ಕೊಂಡಿಲ್ಲ. ಬೆಳಿಗ್ಗೆ ಹಾಕಬೇಕಂದ್ರೆ ಸ್ವಲ್ಪ ಸಮಯ ಅನುಕೂಲ ಆಗಲ್ಲದೆ, ಅಷ್ಟು ಬೆಳಿಗ್ಗೆ ಹಾಕಬೇಕಂದ್ರೆ ಸಮಯ ಅನುಕೂಲ ಆಗಲ್ದಲ್ಲ. ಅದಕ್ಕೆ 8-9 ಸ್ಟಾರ್ಟ್ ಮಾಡ್ತೀನಿ. 1 ತಾಸಿನಲ್ಲಿ ರಂಗೋಲಿ ಎಲ್ಲ ಮುಗಿತದ. ಇದೇ ಟೈಮ್ ಅಂಥೇಳಿ ನಿಯಮ ಅಂತೂ ಏನು ಇಟ್ಕೊಂಬಂಗಿಲ್ಲ. ಒಂದೊಂದು ಸಲ ತಡ ಆಗ್ತದಲ್ಲ, ರಂಗೋಲಿ ಹೆಚ್ಚು ಇದ್ದರೆ ಸ್ವಲ್ಪ ಟೈಮ್ ತಡ ಆಗ್ತದೆ. 10 ಒಳಗಡೆ ರಂಗೋಲಿ ಎಲ್ಲ ಕಂಪ್ಲೀಟ್ ಆಗೋಂಗೆ ನೋಡ್ಕೊತೀನಿ. ಆಗಲಿ ಒಂದೊಂದು ಸಲ ಟೈಮ್ ಮಾತ್ರ ಸ್ವಲ್ಪ ತಡ ಆಗಿ ರಂಗೋಲಿ ಲೇಟ್ ಆಗ್ತದೆ. ರಂಗೋಲಿಗೆ ನೈವೇದ್ಯ ಏನು ಕೊಡ್ತೀರಿ ಅಂಥೇಳಿ ಮೆಸೇಜ್ ಮಾಡಿರಲ್ಲ. ಕಲಸಕ್ಕೆ ನೈವೇದ್ಯ ಕೊಡ್ತೀನಿ. ಬೆಲ್ಲ, ಇಲ್ಲಕೆರೆ, ಕಲಸಕ್ಕೆ ನೈವೇದ್ಯ, ಈ 2 ರಂಗೋಲಿಗೆ ನೈವೇದ್ಯ ಕೊಡ್ತೀನಿ. ಈಗ ಅಕ್ಷಯ ಪಾತ್ರೆ ರಂಗೋಲಿನ ತೋರಿಸಿಕೊಡ್ತಾಯಿನಿ. ನಡುವ ಕಮಲ ಬರೆದು ಅಕ್ಷಯ ಪಾತ್ರೆ ರಂಗೋಲಿಗೆ ಅಲಂಕಾರ ಹಾಕ್ತಾಯಿನಿ. ನೀವು ಕೂಡ ಇದೇ ಪ್ರಕಾರ ಹಾಕ್ತೀರಿ. ಆಗಲಿ ಲೈನ್ಸ್ ಎಲ್ಲ ಕಲಿಸೋದು ಸ್ವಲ್ಪ ಕ್ರಾಸಾಗಿ ಕಲಿಸ್ಬೇಕು. ವೀಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿರಿ. ಲೈನ್ಸ್ ಕಲಿಸುವಾಗ ಸ್ವಲ್ಪ ಲೈನ್ನ ಕ್ರಾಸಾಗಿ ಕಲಿಸಿದ್ರೆ ರಂಗೋಲಿ ಅಲಂಕಾರ ಚಲೋ ಕಾಣಿಸ್ತದೆ. ಅಲಂಕಾರ ಎಲ್ಲ ತೊಟ್ಲ ರೂಪದಲ್ಲಿ ಕಾಣಿಸ್ತದೆ. ಪ್ರತಿದಿನ ಅಕ್ಷಯ ಪಾತ್ರೆ ರಂಗೋಲಿ ಕೂಡ ಚಾತುರ್ಮಾಸ ರಂಗೋಲಿ ಜೊತೆಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನೋಡಿರಲ್ಲ, ರಂಗೋಲಿ ಅಲಂಕಾರ ಈಸಿಯಾಗಿ ಸರಳವಾಗಿ ತೋರಿಸಿಕೊಟ್ಟಿನಲ್ಲ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ, ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ, ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಂತರ್ಯಾಮಿ, ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಂತರ್ಯಾಮಿ, ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ.